ಇದೇ ಏಪ್ರಿಲ್ 1ರಿಂದ 8 ಹೊಸ ರೂಲ್ಸ್ಗಳು ಜಾರಿಗೆ ಬರ್ತಾ ಇವೆ. ಮನೆಯಲ್ಲಿ LPG ಗ್ಯಾಸ್ ಬಳಕೆ ಮಾಡುತ್ತಿರುವವರಿಗೆ, ಎಲ್ಲ ಮೊಬೈಲ್ ಬಳಕೆದಾರರಿಗೆ, ಬ್ಯಾಂಕ್ ಅಕೌಂಟ್ ಇದ್ದವರಿಗೆ, ಯಾವುದೇ ಹಣದ ವ್ಯವಹಾರ ಮಾಡುವವರಿಗೆ ಇದೇ ಏಪ್ರಿಲ್ 1ರಿಂದ ಹೊಸ ಆರ್ಥಿಕ ವರ್ಷ ಆರಂಭವಾಗುತ್ತಿದ್ದು, ಪ್ರತಿಯೊಂದು ಹಣಕಾಸಿನ ವ್ಯವಹಾರದಲ್ಲಿ ಭಾರಿ ದೊಡ್ಡ ಹೊಸ ನಿಯಮಗಳನ್ನು ಜಾರಿಗೆ ತರಲಾಗ್ತಾ ಇದೆ. ಬನ್ನಿ, ಇದೇ ಏಪ್ರಿಲ್ 1ರಿಂದ ಜಾರಿಗೆ ಬರ್ತಾ ಇರೋ ಆ 8 ಹೊಸ ನಿಯಮಗಳು ಏನೆಲ್ಲ ಬದಲಾವಣೆಗಳು ಆಗಲಿವೆ, ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿದುಕೊಳ್ಳಲು ವಿಡಿಯೋವನ್ನ ತಪ್ಪದೆ ಕೊನೆಯವರೆಗೂ ನೋಡಿ ಹಾಗೂ ಲೈಕ್ ಮಾಡಿ. ಹೊಸ ಹಣಕಾಸು ವರ್ಷ ಭಾರತದಲ್ಲಿ ಏಪ್ರಿಲ್ 1, 2025ರಿಂದ ಪ್ರಾರಂಭವಾಗಲಿದೆ. ಅದೇ ಸಮಯದಲ್ಲಿ ಮಾರ್ಚ್ನಲ್ಲಿ ಯುಗಾದಿ ಹಬ್ಬದ ನಂತರ ಹೊಸ ವರ್ಷವು ಪ್ರಾರಂಭವಾಗಲಿದೆ. ಈ ಹಿನ್ನೆಲೆಯಲ್ಲಿ ಹಲವಾರು ಪ್ರಮುಖ ಹಣಕಾಸು ನಿಯಮಗಳಲ್ಲಿನ ಬದಲಾವಣೆಗಳು ಏಪ್ರಿಲ್ 1ರಿಂದ ಜಾರಿಗೆ ಬರಲಿವೆ. ಈ ಬದಲಾವಣೆಗಳು ತೆರಿಗೆ ಪಾವತಿಗಳು, ಬ್ಯಾಂಕಿಂಗ್, ಮ್ಯೂಚುವಲ್ ಫಂಡ್ಗಳು, ಗ್ಯಾಸ್ ಸಿಲಿಂಡರ್ನ ಬೆಲೆಗಳು, ಕ್ರೆಡಿಟ್ ಕಾರ್ಡ್ ಪಾಯಿಂಟ್ಗಳು ಸೇರಿದಂತೆ ಸಾಮಾನ್ಯ ಜನರ ಆರ್ಥಿಕ ಜೀವನದ ಮೇಲೆ ಪರಿಣಾಮವನ್ನು ಬೀರುತ್ತವೆ. ಮೊದಲನೆಯದಾಗಿ ಆದಾಯ ತೆರಿಗೆ ವಿನಾಯಿತಿ ಹೆಚ್ಚಳ. ಆದಾಯ ತೆರಿಗೆ ಆಡಳಿತದಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳನ್ನು 2025-26ರ ಹಣಕಾಸು ವರ್ಷದಲ್ಲಿ ಜಾರಿಗೆ ತರುವ ಸಾಧ್ಯತೆ ಇದೆ. ಪ್ರಸ್ತುತ ತೆರಿಗೆ ವ್ಯವಸ್ಥೆಯಲ್ಲಿ ₹12 ಲಕ್ಷವರೆಗಿನ ಆದಾಯಕ್ಕೆ ತೆರಿಗೆ ಪಾವತಿಸುವ ಅಗತ್ಯವಿಲ್ಲ. ಇದರಲ್ಲಿ ಸಂಬಳ ಪಡೆಯುವ ವ್ಯಕ್ತಿಗಳಿಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ₹75,000 ಒಳಗೊಂಡಂತೆ ಒಟ್ಟು ಮೊತ್ತ ₹12.75 ಲಕ್ಷವರೆಗಿನ ಆದಾಯಕ್ಕೆ ತೆರಿಗೆ ವಿನಾಯಿತಿ ಸಿಗಲಿದೆ. ಇದು ಮಧ್ಯಮ ವರ್ಗದವರಿಗೆ ಉತ್ತಮ ಪರಿಹಾರವಾಗಿದೆ. ಇನ್ನು ಎರಡನೆಯದಾಗಿ DTS ಮತ್ತು TCS ನಿಯಮಗಳಲ್ಲಿ ಬದಲಾವಣೆ. ಭಾರತದಲ್ಲಿ ಲಾಭಾಂಶ ಆದಾಯದ ಮೇಲೆ TDS ಅಂದರೆ ಈ ಮೂಲದಲ್ಲಿ ತೆರಿಗೆ ಕಡಿತ ಮಿತಿ ₹5,000ಗಳಿಂದ ಇದು ₹10,000ಕ್ಕೆ ಏರಿಕೆಯಾಗ್ತಾ ಇದೆ. ಅಂತೆಯೇ ಮ್ಯೂಚುವಲ್ ಫಂಡ್ ಘಟಕಗಳಿಂದ ಬರುವಂತಹ ಆದಾಯದ ಮೇಲಿನ TDS ಮಿತಿಯು ₹5,000ಗಳಿಂದ ₹10,000 ತಲುಪುತ್ತೆ. ಅಲ್ಲದೆ ಶಿಕ್ಷಣ ಸಾಲಗಳ ಮೇಲಿನ TCS ಅಂದರೆ ಮೂಲದಲ್ಲಿ ಸಂಗ್ರಹಿಸಿದ ತೆರಿಗೆ ವಿನಾಯಿತಿಯನ್ನ ತೆಗೆದುಹಾಕಲಾಗಿದೆ. ಈ ಬದಲಾವಣೆಗಳ ಪ್ರಕಾರ ₹7 ಲಕ್ಷಗಿಂತ ಹೆಚ್ಚಿನ ಶೈಕ್ಷಣಿಕ ವಹಿವಾಟಿಗೆ 5% TCS ವಿಧಿಸಲಾಗುವುದು. ವಿದೇಶಿ ಪಾವತಿಗಳ ಮಿತಿಯು ಬದಲಾಗ್ತವೆ. ಉದಾರೀಕೃತ ಹಣ ರವಾನೆ ಯೋಜನೆ ಅಡಿಯಲ್ಲಿ ವಿದೇಶಿ ಪಾವತಿಗಳ ಮಿತಿ ₹7 ಲಕ್ಷನಿಂದ ಇದು 10 ಲಕ್ಷಕ್ಕೆ ಏರಲಿದೆ. UPI ಸೇವೆಗಳಲ್ಲಿ ಬದಲಾವಣೆ. ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಅಂದರೆ NPCI ಆಶ್ರಯದಲ್ಲಿ ಏಪ್ರಿಲ್ 1, 2025ರಿಂದ UPI ಸೇವೆಗಳಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಲಾಗಿದೆ. ಇನ್ನು ಮುಂದೆ ನಿಷ್ಕ್ರಿಯ ಮೊಬೈಲ್ ಸಂಖ್ಯೆಗಳು ಅಥವಾ ಇತರರಿಗೆ ನಿಯೋಜಿಸಲಾಗಿರುವಂತಹ ಸಂಖ್ಯೆಗಳಿಗೆ UPI ಸೇವೆಗಳು ಲಭ್ಯವಿರುವುದಿಲ್ಲ. ಈ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೂಲಕ ತಪ್ಪು ವಹಿವಾಟುಗಳನ್ನು ತಪ್ಪಿಸಬಹುದು. ಇನ್ನು ನಾಲ್ಕನೆಯದಾಗಿ GST ನಿಯಮಗಳು. 2025-26 ಹಣಕಾಸು ವರ್ಷದಲ್ಲಿ ಇನ್ಪುಟ್ ಟ್ಯಾಕ್ಸ್ ಡಿಸ್ಟ್ರಿಬ್ಯೂಟರ್ ಸಿಸ್ಟಮ್ ಅಂದರೆ IST ಕಡ್ಡಾಯವಾಗಿ ಜಾರಿಗೆ ತರಲಾಗುವುದು. ಇದು ವ್ಯವಹಾರಗಳ ಮೇಲೆ ಹೊಸ ತೆರಿಗೆಗಳ ಪರಿಣಾಮ ಬೀರೋ ನಿರೀಕ್ಷೆ ಇದೆ. ಇದು ಸಣ್ಣ ವ್ಯವಹಾರಗಳ ಮೇಲೆ ಪರಿಣಾಮ ಬೀರಬಹುದು. ಇನ್ನು ಐದನೆಯದಾಗಿ ATM ಮತ್ತು ಬ್ಯಾಂಕಿಂಗ್ ಶುಲ್ಕಗಳು. ATM ನಗದು ಹಿಂಪಡೆಯುವ ಶುಲ್ಕವನ್ನು ಬದಲಾಯಿಸಲಾಗಿದೆ. ಇದಲ್ಲದೆ ಹಲವಾರು ಬ್ಯಾಂಕುಗಳು ಕನಿಷ್ಠ ಬ್ಯಾಲೆನ್ಸ್ ನಿಯಮಗಳಲ್ಲಿ ಬದಲಾವಣೆಗಳನ್ನು ಮಾಡಿವೆ. ಈ ಆದೇಶದಲ್ಲಿ ಗ್ರಾಹಕರು ತಮ್ಮ ಖಾತೆಯಲ್ಲಿ ನಿರ್ವಹಿಸುವಲ್ಲಿ ಹೆಚ್ಚಿನ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು. ಆರನೇ ವಿಷಯ ಏನಂದರೆ ಕ್ರೆಡಿಟ್ ಕಾರ್ಡ್ ರಿವಾರ್ಡ್ ಪಾಯಿಂಟ್ಗಳಲ್ಲಿ ಬದಲಾವಣೆಯಾಗಿದೆ. ಭಾರತದ ಪ್ರಮುಖ ಬ್ಯಾಂಕುಗಳು ವಿಶೇಷವಾಗಿ SBI ಮತ್ತು ಆಕ್ಸಿಸ್ ಬ್ಯಾಂಕ್ ತಮ್ಮ ಕ್ರೆಡಿಟ್ ಕಾರ್ಡ್ ರಿವಾರ್ಡ್ ಪಾಯಿಂಟ್ಸ್ ನಿಯಮಗಳಲ್ಲಿ ಬದಲಾವಣೆಗಳನ್ನು ಮಾಡ್ತಾ ಇವೆ. ಇದು ಕೆಲವು ವಹಿವಾಟುಗಳ ಮೇಲಿನ ಪ್ರತಿಫಲವನ್ನು ಕಡಿಮೆ ಮಾಡುವಂತಹ ಸಾಧ್ಯತೆ ಇದೆ. ಏಳನೆಯದಾಗಿ ರೂಪೇ ಡೆಬಿಟ್ ಕಾರ್ಡ್ ನಿಯಮಗಳು. ರೂಪೇ ಡೆಬಿಟ್ ಕಾರ್ಡ್ ಆಯ್ಕೆ ಕಾರ್ಡ್ಗಳಲ್ಲಿ NPCI ಕೆಲವು ಬದಲಾವಣೆಗಳನ್ನು ಮಾಡ್ತಾ ಇದೆ. ಈ ಬದಲಾವಣೆಗಳು ವಿಮಾನ ನಿಲ್ದಾಣದ ಲಾಂಜ್ ಪ್ರವೇಶ, ವಿಮಾ ರಕ್ಷಣೆ, ಫಿಟ್ನೆಸ್ ಮುಂತಾದ ಅನುಕೂಲಗಳನ್ನು ಸೇರಿಸುವಂತಹ ಮೂಲಕ ಬಳಕೆದಾರರ ಅನುಭವವನ್ನು ಸುಧಾರಿಸುವ ಗುರಿಯನ್ನು ಹೊಂದಿವೆ. ಎಂಟನೆಯದಾಗಿ ಗ್ಯಾಸ್ ಸಿಲಿಂಡರ್ನ ಬೆಲೆಯ ಬದಲಾವಣೆ. ಪ್ರತಿ ತಿಂಗಳ 1ನೇ ತಾರೀಕಿನಂದು ತೈಲ ಕಂಪನಿಗಳು ಗ್ಯಾಸ್ ಸಿಲಿಂಡರ್ಗಳ ಬೆಲೆಯನ್ನು ಬದಲಾಯಿಸ್ತಾನೆ ಬರ್ತಾ ಇವೆ. ಈ ಬದಲಾವಣೆಯು ಅಂತಾರಾಷ್ಟ್ರೀಯ ಕಚ್ಚಾ ತೈಲ ಬೆಲೆಗಳನ್ನು ಆಧರಿಸ್ತಾ ಇವೆ. ಏಪ್ರಿಲ್ 1ರಿಂದ ಗ್ಯಾಸ್ ಸಿಲಿಂಡರ್ಗಳ ಬೆಲೆ ಹೆಚ್ಚಾಗ್ತಾ ಇದೆ ಅಥವಾ ಇಳಿಯುತ್ತದೆ. ಸರಿಯಾದ ಹಣಕಾಸು ಯೋಜನೆ.
ಈ ಬದಲಾವಣೆಗಳು ಜೀವನದ ಎಲ್ಲ ವರ್ಗದ ಜನರ ಮೇಲೆ ವಿವಿಧ ಪರಿಣಾಮಗಳನ್ನು ಬೀರುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಈ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳುವ ಮೂಲಕ ನೀವು ಉತ್ತಮ ಮತ್ತು ಹೆಚ್ಚಿನ ಪರಿಣಾಮಕಾರಿ ಹಣಕಾಸು ಯೋಜನೆಯನ್ನು ರಚಿಸಬಹುದು. ಈ ಕ್ರಮದಲ್ಲಿ ಹೆಚ್ಚುತ್ತಾ ಇರುವಂತಹ ತೆರಿಗೆ ಕಡಿತಗಳು ಅಥವಾ ಕ್ರೆಡಿಟ್ ಕಾರ್ಡ್ ರಿವಾರ್ಡ್ ಪಾಯಿಂಟ್ಗಳಲ್ಲಿನ ಬದಲಾವಣೆಗಳು, ಬ್ಯಾಂಕಿಂಗ್ ಶುಲ್ಕಗಳು ಮುಂತಾದ ಅಂಶಗಳ ಬಗ್ಗೆ ನೀವು ಜಾಗರೂಕರಾಗಿದ್ದಲ್ಲಿ ನಿಮ್ಮ ಖರ್ಚುಗಳನ್ನು ಉಳಿಸಬಹುದು.